ಹುಕ್ಕೇರಿಯ ತಾಲೂಕು ಆಡಳಿತ ಸೌಧದ ಸಭಾಭವನದಲ್ಲಿ ತಹಸೀಲ್ದಾರರ ಕಾರ್ಯಾಲಯದಲ್ಲಿ ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಹುಕ್ಕೇರಿಯಿಂದ ಆಯೋಜಿಸಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮದಲ್ಲಿ ಜಲಯೋಗದಲ್ಲಿ ಅಗಾಧ ಸಾಧನೆಗೈದು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ವಿಶ್ವ ದಾಖಲೆಯನ್ನು ಪಡೆದ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ 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 ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸದ್ಭಾವನ ಪ್ರಶಸ್ತಿಯನ್ನು ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಪ್ರದಾನ ಮಾಡಿ ಗೌರವಿಸಿದರು. ಇದು ನಮ್ಮ ನಾಡಿಗೆ ಹೆಮ್ಮೆ ತರುವಂಥ ವಿಷಯವಾಗಿದೆ ಅಂತ ಹೇಳಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಶ್ರೀರಂಗಪಟ್ಟಣ ಬೇಬಿಮಠ ಚಂದ್ರವನ ಆಶ್ರಮದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳವರಿಗೆ ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಹುಕ್ಕೇರಿಯ ವತಿಯಿಂದ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವದಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿಯಾಗಿರತಕ್ಕಂಥ ಬಲರಾಮ್ ಗಟ್ಟಿಮನಿಯವರ ನೇತೃತ್ವದಲ್ಲಿ ನಮ್ಮ ಭಾಗದ ಬಿಜೆಪಿಯ ಯುವ ಹುಡುಗನಾದ ಪವನ್ ಕಟ್ಟಿಯವರ ಅಧ್ಯಕ್ಷತೆಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸದ್ಭಾವನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಉದ್ದೇಶ ಏನಂದರೆ ಒಬ್ಬ ಸ್ವಾಮಿಗಳು ಯಾವ ಕಾರ್ಯವನ್ನು ಕಲಿಬೇಕು ಅಂತಂದ್ರೆ ಪೂಜೆಯಲ್ಲಿ ಅವರು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡುವ ಉದ್ದೇಶ ಜನರಿಗೆ ಒಳಿತಾಗಲಿ ಅನ್ಕೊಂಡು, ಹಾಗೆ ಯೋಗವನ್ನು ಮಾಡುವ ಉದ್ದೇಶ ಆರೋಗ್ಯಕರನಾಗಿರಲಿ ಅಂತ ಹೇಳಿ ಎಲ್ಲರೂ ಪೂರ್ಣಿ ಮೇಲೆ ಯೋಗವನ್ನು ಮಾಡಿದರೆ ನಮ್ಮ ಪರಮ ಗುರು ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳು ನೀರಿನ ಮೇಲೆ 36 ಆಸನಗಳನ್ನ ಅದ್ಭುತವಾಗಿ ಆಡುವ ಒಬ್ಬ ಅಪರೂಪದ ಸ್ವಾಮಿಗಳು. ನಮಗೊಂದು ಹೆಮ್ಮೆ ಅಂತಂದ್ರೆ ನಮ್ಮವರು ಈ ವಿಶ್ವ ದಾಖಲೆಯನ್ನು ಮಾಡುವುದರ ಮುಖಾಂತರ ಇವತ್ತು ಅವರು ಹೊಂದಿರತಕ್ಕಂಥ ರೇಣುಕ ಹೆಸರಿನ ಪ್ರಶಸ್ತಿಯನ್ನ ಪರೀಕ್ಷಾ ಇರುವುದು ಅಭಿನಂದನೀಯ ಅನ್ನುವ ಮಾತನ್ನ ಹೇಳ್ತಾ ಇದ್ದೇವೆ. ಜೈ ಕೃಷ್ಣ. ಈ ಸಂದರ್ಭದಲ್ಲಿ ಹುಕ್ಕೇರಿ ತಹಸೀಲ್ದಾರರಾದ ಬಲರಾಮ ಕಟ್ಟಿಮನಿ, ಶಾಸಕರಾದ ನಿಖಿಲ್ ಉಗತ್ತಿ ಸೇರಿದಂತೆ ಹಲವು ಗಣ್ಯರು ಮತ್ತು ಮಠಾಧೀಶರು ಹಾಜರಿದ್ದರು. ಕರ್ನಾಟಕ ಸಂಘ ಎಂಎಲ್ ಶ್ರೀಕಂಠೇಶಗೌಡ ಸಂಶೋಧನಾ ಕೇಂದ್ರದ ವತಿಯಿಂದ ಹಾಗೂ ಕೆವಿ ಶಂಕರಗೌಡ ಅಧ್ಯಯನ ಪೀಠದ ಸಹಯೋಗದಲ್ಲಿ ಮಾರ್ಚ್ 4ರಂದು ಶಂಕರ ಸಂಸ್ಮರಣೆ 36 ಪ್ರಯುಕ್ತ ಶಂಕರಗೌಡರ ಕುರಿತ ಗೀತನಮನ ಹಾಗೂ ಪುಸ್ತಕಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ಸಂಘದ ಸಂಪನ್ಮೂಲ ವ್ಯಕ್ತಿ ಚಿಂತಕ ಡಾಕ್ಟರ್ ಎಸ್.ಪಿ. ಶಂಕರಗೌಡ ತಿಳಿಸಿದರು. ಅಂದು ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಲಿರುವ ಸಮಾರಂಭದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ವಹಿಸಲಿದ್ದು, ಮಹಿಳಾ ಸರ್ಕಾರಿ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾಕ್ಟರ್ ಎಸ್. ಶಿವರಾಮು ಶಂಕರಗೌಡ ಸಂಸ್ಮರಣೆ ಮಾಡುವರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಜಯಪ್ರಕಾಶ ಗೌಡರ 2 ಕೃತಿಗಳಾದ ಜನತಾ 60, ಜನತಾ 70, 70ರ ಹಾದಿಯಲ್ಲಿ ಮಂಡ್ಯ ಜನತಾ ಶಿಕ್ಷಣ ಸಂಸ್ಥೆ ಹಾಗೂ ನೆನಪು ಮಾಡಿಸುವ ಮುನ್ನ ವ್ಯಕ್ತಿ ಚಿತ್ರ ವಿಹಾರ ಕೃತಿಗಳನ್ನು ಮೈಸೂರಿನ ವಿಶ್ರಾಂತ ಪ್ರಾಧ್ಯಾಪಕ ಮೈಸೂರು ಕೃಷ್ಣಮೂರ್ತಿ ಬಿಡುಗಡೆ ಮಾಡುವರು. ಕೆವಿ ಶಂಕರಗೌಡ ಸಂಸ್ಮರಣೋತ್ಸವ ಅಂಗವಾಗಿ ಗಾಮನಹಳ್ಳಿ ಸ್ವಾಮಿ ಮತ್ತು ತಂಡ ಕೆವಿ ಶಂಕರಗೌಡರನ್ನ ಕುರಿತ ಗೀತೆಗಳ ಗೀತೆ ಗಾಯನ ನಡೆಸಿಕೊಡಲಿದೆ. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ ಗೌಡ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಮಾರ್ಚ್ 6ರಂದು 2ನೇ ವರ್ಷದ ಜೆಪಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕರ್ನಾಟಕ ಸಂಘದ ವತಿಯಿಂದ ಮಾರ್ಚ್ 6ರ ಶುಕ್ರವಾರ ಸಂಜೆ 5:30ಕ್ಕೆ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ 2ನೇ ವರ್ಷದ ಪ್ರೊಫೆಸರ್ ಜಯಪ್ರಕಾಶಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ನಿವೃತ್ತ ಪ್ರಾಂಶುಪಾಲ ಎಸ್.ಪಿ. ಶಂಕರಗೌಡ ತಿಳಿಸಿದರು. ದಿನ ಶಂಕರಗೌಡರು ಪದೇ ಪದೇ ಕಾಡ್ತಾರೆ ಮಂಡ್ಯವನ್ನು. ಆ ಕಾಡುವಿಕೆ ಹೀಗೆ ನಿರಂತರವಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಮುಂದಿನ ಪೀಳಿಗೆಗೂ ಶಂಕರಗೌಡರ ವ್ಯಕ್ತಿತ್ವವನ್ನು, ಅವರ ಸಾಧನೆಗಳನ್ನು ಪರಿಚಯಿಸುವ ಒಂದು ಆಂತರ್ಯದ ಉದ್ದೇಶದಿಂದ ಸಂಸ್ಮರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಯಪ್ರಕಾಶ್ ಗೌಡರು ಬರೆದಿರುವ 2 ಪುಸ್ತಕಗಳನ್ನು ಬಿಡುಗಡೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಒಂದು ಪುಸ್ತಕ
ನಮ್ಮ ಜನತಾ ಶಿಕ್ಷಣ ಸಂಸ್ಥೆಯ ಹುಟ್ಟು ಮತ್ತು ಬೆಳವಣಿಗೆ, ಅದರ ಪರಿಣಾಮಗಳು ಮಂಡ್ಯ ಜಿಲ್ಲೆ ಮೇಲೆ ಏನಾಯಿತು ಅನ್ನುವಂಥದ್ದನ್ನು ಕೇಂದ್ರವಾಗಿಟ್ಟುಕೊಂಡು ಜಯಪ್ರಕಾಶ್ ಗೌಡರು ಭಾಳ ಸುದೀರ್ಘಾವಧಿ PS ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದವರು, ಶಂಕರಗೌಡರ ಒಡನಾಡಿಯಾಗಿದ್ದವರು. ಆ ಹಿನ್ನೆಲೆಯಲ್ಲಿ ಆ ಜನತಾ ಶಿಕ್ಷಣ ಸಂಸ್ಥೆಯ ಹುಟ್ಟು ಮತ್ತು ಬೆಳವಣಿಗೆಯನ್ನು ಒಂದು ಕಿರುಹೊತ್ತಿಗೆಯಲ್ಲಿ ದಾಖಲಿಸಿದ್ದಾರೆ. ಆ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಮತ್ತು ಮಂಡ್ಯದ ಸಂದರ್ಭದಲ್ಲಿ ಮಂಡ್ಯಕ್ಕೆ ಬಂದು ಹೋಗುವ ಅಥವಾ ಮಂಡ್ಯದ ಜೊತೆ ಸಂಪರ್ಕ ಇರುವ ಭಾಳಷ್ಟು ಮಂದಿಯನ್ನು ಪರಿಚಯಾತ್ಮಕ ಲೇಖನಗಳನ್ನು ಒಳಗೊಂಡಂಥ ನೆನಪು ಮಾಸುವ ಮುನ್ನ ಅನ್ನುವ ಶೀರ್ಷಿಕೆಯಲ್ಲಿ ಒಂದು ವ್ಯಕ್ತಿ ಚಿತ್ರಣಗಳನ್ನು ಕೂಡ ಜಯಪ್ರಕಾಶ್ ಗೌಡರು ಮಾಡಿದ್ದಾರೆ. ಆ 2 ಪುಸ್ತಕಗಳು ಆಗ್ತವೆ. ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಏನಿದೆ ಅಂತಂದರೆ KV ಶಂಕರಗೌಡರನ್ನು ಕುರಿತ ಬರೆದಿರುವ ಗೀತೆಗಳನ್ನು ಸ್ವರ ಸಂಯೋಜನೆ ಮಾಡಿ ನಮ್ಮ ಗಾಮನಹಳ್ಳಿ ಸ್ವಾಮಿಯವರು ಒಂದು ಪ್ರಸ್ತುತಿಯನ್ನು ಮಾಡ್ತಾಯಿದ್ದಾರೆ. ಆ ಎಲ್ಲ ಹಾಡುಗಳು KV ಶಂಕರಗೌಡರನ್ನ ಕುರಿತಾಗಿರುತ್ತೆ. ವಿಶೇಷವಾಗಿ ರಾಘವ್ ಅವರು ಕವನ ಒಂದು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಕಾರ್ಯಕ್ರಮ ದಯಮಾಡಿ 4ನೇ ತಾರೀಕಿದೆ ಬೆಳಗ್ಗೆ 11 ಗಂಟೆಗೆ. ದಯಮಾಡಿ ತಾವುಗಳು ಎಲ್ಲ ಬರಬೇಕು ಅಂತೇಳಿ ಪ್ರಾರ್ಥಿಸ್ತೇನೆ. ಶುಕ್ರವಾರ 6ನೇ ತಾರೀಕು ಲೋಕೇಶ್ ಅವರು ಈಗಾಗಲೇ ಹೇಳಿದ್ದಾರೆ. ಜಯಪ್ರಕಾಶ್ ಗೌಡರ ಹೆಸರಿನಲ್ಲಿ ಬಹುಶಃ ನಮ್ಮ ರಾಜಕಾರಣಿಗಳು, ನಮ್ಮ ನಾಯಕರುಗಳನ್ನು ಹೊರತುಪಡಿಸಿ ಒಬ್ಬ ಸಾಂಸ್ಕೃತಿಕ ಲೋಕದ ವ್ಯಕ್ತಿಗೆ ಅವರ ಒಡನಾಡಿಗಳೇ ಒಂದು ದತ್ತಿಯನ್ನು ಸ್ಥಾಪಿಸಿರೋದು ಕರ್ನಾಟಕದ ಸಂದರ್ಭದಲ್ಲಿ ಭಾಳ ವಿಶೇಷವಾದದ್ದು ಅಂತೇಳಿ ಅಂದ್ಕೊಳ್ತಾನೆ. ಮೊದಲನೇದು ಅಂತೇನು ಹೇಳ್ತಾ ಇಲ್ಲ, ಭಾಳ ವಿಶೇಷವಾದದ್ದು. ಸುಮಾರು 15 ಲಕ್ಷ ರೂಗಳನ್ನು ಸಂಗ್ರಹಿಸಿ ಅದನ್ನು ದತ್ತಿ ಇಟ್ಟಿದ್ದೇವೆ. ಆ ದತ್ತಿ ನಿಧಿಯಿಂದ ಬಂದ ಹಣವನ್ನು ಇಬ್ಬರು ಸಂಘಟಕರಿಗೆ, ರಂಗಭೂಮಿ ಆಗಿರಬೇಕು ಅನ್ನುವಂಥದ್ದೇನಿಲ್ಲ, ಬಟ್ ವಿಶೇಷವಾಗಿ ರಂಗಭೂಮಿಯನ್ನು ಗಮನದಲ್ಲಿಟ್ಕೊಂಡು ರಂಗಭೂಮಿಯ ಸಂಘಟನೆಗೆ ಇಬ್ಬರನ್ನು ಗುರುತಿಸಿದ್ದೇವೆ ಈ ಸಾರಿ. ಬಹುಶಃ ನಮ್ಮೆಲ್ರಿಗೂ ಗೊತ್ತಿದೆ, ಮಂಡ್ಯಕ್ಕೆ ಬಹಳ ಒಡನಾಡಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರನ್ನು ಈ ಸಾರಿ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ಶಶಿಧರ್ ಬಾರಿಘಾಟ್ ಅಂತ ಹೇಳಿ ನಮ್ಮ ಮೂಡಲಪಾಯ ಯಕ್ಷಗಾನವನ್ನು ಪುನರುಜ್ಜೀವನಗೊಳಿಸೋದಕ್ಕೆ ಮತ್ತು ಅದಕ್ಕೆ ಒಂದು ಅಕಾಡೆಮಿಕ್ ಫ್ರೇಮ್ವರ್ಕನ್ನು ಕೊಡೋದಕ್ಕೆ ಭಾಳ ಶ್ರಮಿಸ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ. ವಿಶೇಷವಾಗಿ ಶಶಿಧರ್ ಬಾರಿಘಾಟ್ ಶೈಕ್ಷಣಿಕ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮನುಷ್ಯ. ಶೈಕ್ಷಣಿಕ ರಂಗಭೂಮಿಯಲ್ಲಿ ಅಂತಂದರೆ ನಮ್ಮ ಪ್ರೌಢಶಾಲಾ ಹಂತದಲ್ಲಿ ಇರುವ ಎಲ್ಲ ರಂಗಭೂಮಿಯ ಪಠ್ಯಗಳನ್ನು ವಿನ್ಯಾಸ ಮಾಡೋದರಲ್ಲಿ DSCRTಗೆ ಇವರ ಪಾತ್ರ ಬಹಳ ದೊಡ್ಡದು. ರಂಗಭೂಮಿಯನ್ನು ಶಿಕ್ಷಣದ ಕಡೆಗೆ ತಿರುಗಿಸೋದಕ್ಕೆ ಇವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಜಯರಾಮ್ ರಾಯಪುರ ಅವರು ಪ್ರಶಸ್ತಿಯನ್ನು ವಿತರಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಕೂಡ ದಯಮಾಡಿ ಎಲ್ಲರೂ ಬರಬೇಕು ಮತ್ತು ಸಾಕಷ್ಟು ಪ್ರಚಾರವನ್ನು ಕೊಡಬೇಕು ಅಂತೇಳಿ. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದಗಾಲು, ನಿರ್ದೇಶಕರಾದ ಮಂಜುಳಾ ಉದಯಶಂಕರ್, HP ನಾಗಪ್ಪ ಹನಕೆರೆ, ಬಾಲಕೃಷ್ಣ ಹಾಗೂ ವತ್ಸಲ ಹಾಜರಿದ್ದರು. ಅಂತರ್ಯಾಮಿ ಚಿತ್ರವು ಮಾರ್ಚ್ 6ರಂದು ಬಿಡುಗಡೆಯಾಗುತ್ತಿದ್ದು ರಾಜ್ಯಾದ್ಯಂತ ಏಕಕಾಲದಲ್ಲಿ ಬಿಡುಗಡೆಯಾಗುತ್ತಿದೆ ಎಂದು ಚಿತ್ರದ ನಿರ್ದೇಶಕ ಧನಂಜಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಲನಚಿತ್ರವು ಪ್ರಸ್ತುತ ಸಮಾಜದಲ್ಲಿ ನಡೆಯುತ್ತಿರುವ ವಸ್ತು ವಿಷಯವಾಗಿದೆ ಎಂದು ಹೇಳಿದರು. ಇಂದಿನ ಯುವ ಪೀಳಿಗೆ ಸಾಮಾಜಿಕ ಜಾಲತಾಣದ ಗೇಲಿಗೆ ಬಲಿಯಾಗುತ್ತಿರುವ ಪರಿಣಾಮ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾರತದ ಭವಿಷ್ಯದ ಅಭಿವೃದ್ಧಿ ವ್ಯವಸ್ಥೆಗಳಿಗೆ ಹೇಗೆ ಮಾರಕವಾಗಿದೆ, ವಿದೇಶಿಗಳಿಗೆ ಹೇಗೆ ಪೂರಕವಾಗಿದೆ ಎಂಬುದರ ಜೊತೆಗೆ ಯುವಜನತೆ ಜೊತೆಗೆ ಸಾಮಾನ್ಯ ಜನತೆ ಹೇಗೆ ಇದರ ಭಾಗವಾಗಿದ್ದಾರೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಅಂತ ಹೇಳಿದರು. ಇದನ್ನು ನಾಯಕ ಹೇಗೆ ಸರಿಪಡಿಸುತ್ತಾನೆ ಮತ್ತು ಜೀವನದಲ್ಲಿ ಹೇಗೆ ಅದನ್ನು ಸರಿಪಡಿಸುತ್ತಾನೆ ಎಂಬ ಕಥೆಯನ್ನು ಈ ಚಿತ್ರ ಹೊಂದಿದೆ ಅಂತ ಹೇಳಿದರು. ಪ್ರೇಕ್ಷಕರನ್ನು ಚಿತ್ರವನ್ನು ನೋಡಿ ಬೆಂಬಲ ನೀಡುವಂತೆ ಅವರು ಮನವಿ ಮಾಡಿಕೊಂಡರು. ಹಾಗೂ ನನ್ನ ಸಿನಿಮಾಗೆ ನನ್ನ ಗುರುಗಳಾದ ಚನ್ನಪಟ್ಟಣದ ಬಾಬು ಪ್ರಸಾದ್ ಸರ್, ಅವರು ನನಗೆ ಗುರು ಆದರೂ ಕೂಡ ನಾನು ಸಿನಿಮಾ ಮಾಡುವಾಗ ಕೋ ಡೈರೆಕ್ಟಾಗಿ ನಿಂತ್ಕೊಂಡು ನನಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಸರ್. ಹಾಗೂ ನಮ್ಮ ಸಾತ್ನೂರಿನ ರಾಣ ಅವರು ಸಿನಿಮಾ ಪ್ಯಾಷನೇಟ್ಗೋಸ್ಕರ ಓಡಾಡ್ತಾಯಿದ್ರು, ಅವರು ಕೂಡ ನನಗೆ ಸಾಥ್ ನೀಡಿ ಸಿನಿಮಾ ಮುಗಿಸ್ಕೊಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹಾಗೂ ಮುಕುಂದ ಮರಿಗೌಡ ಬಡಾವಣೆ ಅವರು ಕೂಡ ಸಹ ನಿರ್ದೇಶಕರಾಗಿ ನಿಂತ್ಕೊಂಡು ಒಂದು ಒಳ್ಳೆ ಸಿನಿಮಾನ ಮುಗಿಸ್ಕೊಟ್ಟಿದ್ದೀವಿ. ಇದೆಲ್ಲ ಕಂಟೆಂಟ್ ನೋಡಿದ ಮೇಲೆ ಇಂಥ ವಿಚಾರಗಳನ್ನ ನಾವು ಜನಕ್ಕೆ ರಾಜ್ಯದಾದ್ಯಂತ ರೀಚ್ ಮಾಡಲೇಬೇಕು. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಂಥ ವಿಚಾರನ ರೀಚ್ ಮಾಡಿಸೋಣ ಅನ್ನೋ ಉದ್ದೇಶದಿಂದ ನಮ್ಮ ಮಿತ್ರರಾದಂಥ ಬಾಬುಪ್ರಸಾದ್ ಅವರ ಬ್ರದರ್ ಆದಂಥ ಕುಮಾರ್ ಸರು ವಾಲಂಟ್ರಿಯಾಗಿ ಅವರೇ ಬಂದು ನಿಂತು ನಾನು ಸಪೋರ್ಟ್ ಮಾಡ್ತೀನಿ, ಇಂಥ ವಿಚಾರನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಸಪೋರ್ಟ್ ಮಾಡೋಕ್ಕೆ ನಿಂತಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಿರ್ಮಾಪಕರು ಗುರು ರೇಣುಕ ಪ್ರಸಾದ್, ಇದಕ್ಕೆ ಕ್ಷಮಾಪಣೆ ಬೇಡ್ತಾ ಇದ್ದೀನಿ. ನಮ್ಮ ಚಿತ್ರತಂಡದ ಟೆಕ್ನಿಷಿಯನ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಈಗ 6ನೇ ತಾರೀಕು ಶೆಡ್ಯೂಲ್ ಇರೋದ್ರಿಂದ ಚೆನ್ನೈ ಅಪ್ಲೋಡಿಂಗ್ ಹೋಗಿದ್ದಾರೆ ಸರ್. ಅವರು ಮೊಯ್ರಾ ಅವರು ಶೆಡ್ಯೂಲ್ ಬ್ಯುಸಿ ಇದ್ದಾರೆ, ನಾಯಕಿ ಆದಂಥವ್ರು. ಸೊ ನಮ್ಮ ರೆಸ್ಟ್ ಆಫ್ ಟೀಮ್ ಬರದೇ ಇರೋದಕ್ಕೆ ನನ್ನ ಕಡೆಯಿಂದ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಸೊ ಓವರಾಲಿಗೆ ಸರ್, ನಾವು ಕೂಡ ಮಂಡ್ಯದಲ್ಲೇ ಇದ್ದು ಬಟ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ಯಾಷನೇಟಲ್ಲಿ ಈ ಥರ ಹೋರಾಟ ಮಾಡುವಾಗ ನಮ್ಮ ಚಿತ್ರದ ನಾಯಕರಾದ ಪ್ರಣವ್ ಅವರು ಹೋಮ್ ಮಿನಿಸ್ಟರ್ ಕಾಲೇಜ್ SSITಲಿ ಮಾಸ್ ಮೀಡಿಯಾ ಕಮ್ಯುನಿಕೇಷನಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಒಂದು ಒಡನಾಟ ನಡೀಬೇಕಾದ್ರೆ ಈ ಒಂದು ಸೊಸೈಟಿಗೆ ಒಂದು ಸ್ಟೇಟ್ಮೆಂಟ್ ಇರುವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ಯಾಷನ್ನಲ್ಲಿ ಹುಡುಕಾಟ ನಡೀತಾ ಇರುವಂಥ ಒಂದು ಸಂದರ್ಭ.
ಯಾವ್ದಾದ್ರು ಸಿನಿಮಾ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು, ಅವರು ಲೆಕ್ಚರ್ ಆಗಿರೋದ್ರಿಂದ ಕಮರ್ಷಿಯಲ್ ಸಿನಿಮಾ ಬೇಡ, ಬಡ್ಜೆಟ್ ಸಿನಿಮಾ ಅಂತ ನೆಕ್ಕಾಕ್ಬಿಡಿ, ಬಟ್ ಜನಕ್ಕೆ ರೀಚ್ ಆಗಬೇಕು, ಬಟ್ ಎಲ್ಲ ಪ್ರತಿಯೊಬ್ಬರಿಗೂ ಅದು ಹೋಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ರೆಡಿ ಮಾಡಿ ಅಂದರು. ಆ ಒಂದು ಸರ್ಚಿಂಗ್ ಟೈಮ್ನಲ್ಲಿ ಒಂದು ನಡೆದಂಥ ಒಂದು ಇನ್ಸಿಡೆಂಟ್ ಏನಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಆ್ಯಪ್ಗಳು ಬ್ಯಾನ್ ಆಯಿತು, ಎಸ್ಪೆಷಲಿ ಟಿಕ್ಟಾಕ್ ಬ್ಯಾನ್ ಆದಾಗ ಅದನ್ನು ಕ್ರಿಯೇಟ್ ಮಾಡಿದಂಥವನು ಚೈನಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ಇದನ್ನು ಲೇಜಿಗಳು ಕೆಲಸ ಇಲ್ದವ್ರಿಗೆ ಮಾಡಿರೋದು ಇದು ಅಂತ. ಅದರ ಅರ್ಥ ಏನಾಗಿದೆ, ಅವನಿಗೆ ಟೌಂಟ್ ಆಗಿದ್ದು ಇಂಡಿಯಾದಲ್ಲಿ ನಂಬರ್ 1 ಟಿಕ್ಟಾಕರ್ಸ್ ಯೂಸ್ ಇದ್ದಾರೆ, ರೀಲ್ಸ್ ಮಾಡ್ತಾಯಿದ್ದಾರೆ. ಅದರ ಅರ್ಥ ಏನು, ನಮ್ಮ ಇಂಡಿಯನ್ಸು ಲೇಜಿಗಳು, ಕೆಲಸ ಮಾಡದೇ ಇರೋರು, ಇವ್ರು ಇಷ್ಟೊಂದು ಯೂಸ್ ಮಾಡ್ತಾಯಿದ್ದಾರೆ ಅಂತ. ಸೊ ಅದು ಒಂದು ದಿನಕ್ಕೆ 7 ಕೋಟಿ ಕಲೆಕ್ಷನ್ ಅವ್ರಿಗೆ ಹೋಗ್ತಾ ಇತ್ತು ಅಂದರೆ, ಸೊ ಆ ಥರ ನಮ್ಮ ಇಡೀ ವರ್ಲ್ಡ್ ವೈಡಲ್ಲಿ ಅವ್ನು ಎಷ್ಟು ಮಾಡಿದೆ, ಅದರಲ್ಲಿ ನಂಬರ್ 1 ಪ್ಲೇಸಲ್ಲಿ ಇಂಡಿಯಾ ಇತ್ತು ಅಂತ ಅವನೇ ಟೀಸ್ ಮಾಡ್ತಾನೆ. ಇದು ನಮಗೆ ಟ್ರಿಗರ್ ಆಯಿತು. ನಮ್ಮಿಂದನೇ ಅವರು ಇನ್ಕಮ್ ಸೋರ್ಸ್ ತಗೋತಾ ಇದ್ದಾನೆ, ನಮ್ಮ ಟೈಮ್ನ ಕಿಲ್ ಮಾಡ್ತಾ ಇದ್ದಾನೆ, ಕ್ರಿಯೇಟಿವಿಟಿನ ಸಾಯಿಸ್ತಾ ಇದ್ದಾರೆ. ಸೊ ಇಂಡಿಯಾನ ಎಲ್ಲ ರೀತಿಯಾಗಿ ನಮ್ಮ ಇಂಡಿಯಾನ ಬ್ಯಾಕ್ ಡ್ರಾಪ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ನಮ್ಮನ್ನೇ ಟಾಂಟ್ ಮಾಡ್ತಾ ಇದ್ದಾನೆ. ಇದನ್ನು ನಮ್ಮ ಜನಗಳಿಗೆ ಹೇಗಾರು ಅರ್ಥ ಮಾಡಿಸ್ಬೇಕಲ್ಲ, ಒಂದು ಇಂಟೆನ್ಷನ್ ಇಟ್ಕೊಂಡು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ ಇವತ್ತು ಪ್ರೆಸೆಂಟ್ ಕಾಂಟೆಂಪ್ರರಿ ಏನು ನಡೀತಾ ಇದೆ, ಈ ರೀಲ್ಸ್ ಹುಚ್ಚಾಟಗಳು, ಆ ಮೊಬೈಲ್ ಗೇಮ್ಸ್ಗಳು, ಈ ಆ್ಯಪ್ಗಳು ಬಂದ್ಬಿಟ್ಟು ಯಾವ ರೀತಿ ಅಡಿಕ್ಷನ್ ಮಾಡಿಬಿಟ್ಟಿದೆ ಯಂಗ್ ಜನ್ರೇಷನ್ನ, ತಮ್ಮತನನ ಅವ್ರು ಕಳ್ಕೊಬಿಟ್ಟಿದ್ದಾರೆ. ಇದರಲ್ಲಿ 1 ಸೆಕೆಂಡು ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೀಲ್ಸ್ನ, ಅದು ಗಂಟೆಗಟ್ಟಲೆ ಹೇಳ್ಕೊಂಡು ಹೋಗೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಏನಾಗಿದೆ, ನಮ್ಮ ಇಡೀ ಇಂಡಿಯಾದಲ್ಲೇ, ಇಡೀ ಪ್ರಪಂಚಕ್ಕೆ ಇಂಡಿಯನ್ ಈಸ್ ದ ನಂಬರ್ 1 ಕ್ರಿಯೇಟಿವಿಟಿ ಮೈಂಡ್ ಇರುವಂಥ ಯಂಗ್ಸ್ಟರ್ಸ್ ಇವತ್ತಿನ ದಿವಸ. ಅವ್ರುಗಳು ಈ ಥರ ಒಂದು ಗೀಳಿಗೆ ಬಿದ್ದು ತಮ್ಮ ಟೈಮ್ನ ಹಾಳು ಮಾಡ್ಕೊಳ್ಳೋದಲ್ಲದೆ ಒಂದು ಕ್ರಿಯೇಟಿವಿಟಿ ಮೈಂಡ್ನ ಸಾಯಿಸ್ಕೊತಾ ಇದ್ದಾರೆ. ಜೊತೆಗೆ ಇನ್ಕಮ್ಮು ಅವ್ರಿಗೆ ಹೋಗ್ತಾ ಇದೆ, ನಮಗೆ ಬರ್ತಾ ಇಲ್ಲ. ಎಸ್ಪೆಷಲಿ ನೋಡಿ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಫೇಸ್ಬುಕ್ಕು, ಈ ಥರ ನಂಬರ್ ಆಫ್ ಅಪ್ಲಿಕೇಶನ್ಸು ನಮ್ಮ ಇಂಡಿಯಾದಲ್ಲ. ಇದರಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಆದಾಯಗಳು ರೆಸ್ಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೆ. ನಮ್ಮ ಏನಾಗಿದೆ, ನಮ್ಮ ಜನ್ರೇಷನ್ನ ಹಾಳು ಮಾಡ್ತಾ ಇರೋದ್ರ ಜೊತೆಗೆ ಅವರ ಹೆಲ್ತ್ನ ಹಾಳು ಮಾಡ್ತಾ ಇದೆ, ಟೈಮ್ನ ಹಾಳು ಮಾಡ್ತಾ ಇದೆ, ಕ್ರಿಯೇಟಿವಿಟಿನ ಸಾಯಿಸ್ತಾ ಇದೆ. ಯಂಗ್ ಇಂಡಿಯಾ ಹೋಗಿ ಆನ್ಲೈನ್ ಇಂಡಿಯಾ ಅಂತ ನಾವೇನೋ ಹೊಗಳ್ಕೋಬೋದು, ಬಟ್ ಅದರ ಒಳಗಡೆ ನಡೀತಾ ಇರ್ತಕ್ಕಂಥ ಲೂಪ್ ಹೋಲ್ಸ್ ಏನಿದೆ ಅನ್ನೋದನ್ನ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಇದರಲ್ಲಿ. ಸೊ ಈ ವಿಚಾರಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಇದನ್ನು ನಾವು ಆಫ್ ಬಿಟ್, ಅಂದರೆ ಜನಗಳ ಫಿಲಾಸಫಿ ಕೇಳಿದ್ರೆ ಇವತ್ತು ಎದ್ದು ಬರಲ್ಲ. ಯಾಕಂದರೆ 1000 ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ. ಆ ಒಂದು ರಿಲ್ಯಾಕ್ಸೇಷನ್ಗೆ ಥಿಯೇಟ್ರ್ ಬರ್ತಾರೆ, ಥಿಯೇಟ್ರ್ ಬಂದಾಗ ಕಮರ್ಷಿಯಲ್ ಬೇಕಾದ್ರೆ 5 ಸಾಂಗ್ಸ್ ಅಂದ್ರೆ ಅದಲ್ಲ, ಅದು ಬಿಟ್ಟು ಇನ್ನೇನಾದ್ರು ಕೊಡಬೇಕು ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ಕೂತ್ಕೊಂಡು ನಾವೇನು ಮಾಡಿದೋ, ಡೀಪಾಗಿ ಸ್ಟಡಿ ಮಾಡಿ ಇದನ್ನು ಕಮರ್ಷಿಯಲಾಗಿ ಪ್ರೆಸೆಂಟೇಷನ್ ಮಾಡಬೇಕು, ಲೈಟಾಗಿ ಸ್ಟೇಟ್ಮೆಂಟ್ ಇರಬೇಕು, ಅದರಲ್ಲಿ ಒಂದು ಎನ್ಲೈಟ್ ಆಗುವಂಥ ಒಂದು ವಿಷಯಗಳು ಕೂಡ ನಾವು ಸ್ಟೇಟ್ಮೆಂಟ್ ರೀತಿ ಕೊಡಬೇಕು. ಜೊತೆಗೆ ಸರ್ಕಾರಕ್ಕೆ ನಮ್ಮಿಂದ ಇದೊಂದು ಪ್ರಿಕಾಷನರಿ ಅಂತ ಅನಿಸ್ಬೋದು. 1000% ನಾನು ಉದ್ಧಾರ ಮಾಡ್ತೀನಿ ಅಂತಲ್ಲ, ಜಸ್ಟ್ 1% ಇದ್ರ ಮುಖಾಂತರ ನಾನು ಅವ್ರಿಗೆ ರೀಚ್ ಮಾಡಿಸಿದ್ರೆ ಅರ್ಥ ಆಗ್ಬೋದು. 1 ರಿಂದ 10 ಆಗ್ಬೋದು, 10 ರಿಂದ 100, 100 ರಿಂದ 1000, ಲಕ್ಷ, ಕೋಟಿಗೆ ರೀಚ್ ಆಗ್ಬೋದು ಜನಗಳಿಗೆ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಇದನ್ನು ರೆಡಿ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಇದರೊಳಗೆ ಬರೀ ಸೋಷಿಯಲ್ ಮೀಡಿಯಾ ಒಂದೇ ಕಂಟೆಂಟ್ ಅಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ನಮ್ಮ ಸಿನಿಮಾ ವಿಭಾಗಕ್ಕೆ ಬಂದಾಗ ಸಿನಿಮಾ ಇವತ್ತು ಓಡ್ತಾ ಇಲ್ಲ, ಯಾಕೆ ಕತೆ ಚೆನ್ನಾಗಿಲ್ಲ, ಯಾಕೆ ಸುಮ್ಮನೆ ಶೋಕಿಗೆ ಬರ್ತಾರೆ, ಈ ಥರ ಎಲ್ಲ ಇಂಟೆನ್ಷನ್ ಬಂತು. ಬಟ್ ಇದಕ್ಕೆ ಒಂದು ಕ್ರಿಯೇಟಿವ್ ಆಗಿರೋಂಥ ಡೈರೆಕ್ಟರ್ಗಳು ಬೇಕು ಅನ್ನೋ ಒಂದು ಇಂಟೆನ್ಷನ್ ಪಾಯಿಂಟ್ ಆಫ್ ಇಟ್ಕೊಂಡು ಅದು ಒಂದು ಎಳೆ ಇಟ್ಟಿದ್ದೀವಿ. ಇದ್ರ ಜೊತೆಗೆ ಇವತ್ತು ನಮ್ಮ ಆನ್ಲೈನ್ ಮೀಡಿಯಾಗಳಲ್ಲಿ ಜೊತೆಗೆ ಏನಾಗಿದೆ, ಒಂದು ಸ್ಟೇಜ್ ಶೋಗಳಲ್ಲಿ ಪಾಪ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಒಬ್ಬ ಹುಚ್ಚುಚ್ಚಂಗೆ ಆಡೋನ್ನ ಕರ್ಕೊಂಬಂದ್ಬಿಟ್ಟು TRP ರೇಟಿಂಗ್ಗೋಸ್ಕರ ಏನೋ ಮಾಡೋಕ್ಕೆ ಹೋಗ್ತಾರೆ. ಇದೆಲ್ಲ ಜೀವನ. ಅದು ಮೇನ್ ಥಾಟಲ್ಲಿ ಇಟ್ಕೊಂಡು ಈ ಥರ ಒಂದಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇಟ್ಕೊಂಡು ಈ ಸಿನಿಮಾನ ನಾವು ಕಮರ್ಷಿಯಲ್ ಆಗಿ ಒಂದು ಸೆಮಿ ಥ್ರಿಲ್ಲರ್ ಜಾನರಲ್ಲಿ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಆಡಿಯನ್ಸ್ಗೆ 2 ಅವರ್ ಯಾವ ರೀತಿ ಎಂಗೇಜ್ ಆಗುತ್ತೆ ಅಂದರೆ, ಅದು ನಿಮಗೆ ಪ್ರತಿಯೊಂದು ವಿಷಯನೂ ಒಂದೊಂದು ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ, ಪ್ರತಿಯೊಂದು ಅವ್ರಿಗೆ ಅನಲೈಸ್ ಆಗ್ತಾ ಹೋಗಬೇಕು, ನಾವು ಮಾಡ್ತಾ ಇರೋ ತಪ್ಪುಗಳು ಏನು ಅನ್ನೋದನ್ನ. ಗೋಷ್ಠಿಯಲ್ಲಿ ಚಿತ್ರದ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯದ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೆಗಾ ಮ್ಯಾರಥಾನ್ 2026 ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಶಕ್ತಿಗಾಗಿ ನಶೆ ಮುಕ್ತ ಮಂಡ್ಯಕ್ಕಾಗಿ ಕಾರ್ಯಕ್ರಮ ವಿಶೇಷವಾಗಿ ಗಮನ ಸೆಳೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ, ಯುವಜನರು ಮಾದಕ ವ್ಯಸನದಿಂದ ದೂರವಿದ್ದರೆ ಆರೋಗ್ಯವಂತ ಸಮಾಜ ನಿರ್ಮಿಸಬಹುದು ಅಂತ ಹೇಳಿದರು. ಡ್ರಗ್ಸ್ ಎಂಬ ಮಾದಕ ವಸ್ತು ವಿಶ್ವದ ಪ್ರತಿಯೊಂದು ದೇಶದ ಯುವಜನತೆ ಮೇಲೆ ಪರಿಣಾಮ ಬೀರುತ್ತಿದ್ದು, ಇದರ ವಿರುದ್ಧ ಹೋರಾಡಬೇಕು ಅಂತ ಹೇಳಿದರು. ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮಗೆಲ್ಲ ಗೊತ್ತಿದೆ, ನಶೆ ಮುಕ್ತ ಭಾರತವನ್ನ ಮಾಡಬೇಕು ಅಂತ ಹೇಳಿ. ಇವತ್ತಿನ ಅದರಲ್ಲೂ ಕೂಡ ವಿಶೇಷವಾಗಿ ಯುವ ಜನತೆ ಇದ್ರ ಬಗ್ಗೆ ಹೆಚ್ಚು ಮನನವನ್ನು ಮಾಡಿಕೊಳ್ಬೇಕಾಗತ್ತೆ. ವ್ಯಸನಗಳಿಂದ, ಮಾದಕ ವಸ್ತುಗಳ ಸೇವೆಯಿಂದ ಮತ್ತು ಡ್ರಗ್ಸ್ಗಳಿಂದ ಎಷ್ಟು ಪರಿಣಾಮ ಆಗುತ್ತೆ, ಎಷ್ಟು ದುಷ್ಪರಿಣಾಮ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅರಿವಿದೆ. ಆದರೂ ಕೂಡ ಕ್ಷಣಿಕವಾದಂಥ ಸುಖಕ್ಕೆ, ಸಂತೋಷಕ್ಕೆ ತಮ್ಮ ಜೀವನವನ್ನೇ ಬಲಿ ಕೊಡ್ತಾ ಇರುವಂಥದ್ದು. ಹಾಗಾಗಿ ವಿಶೇಷವಾಗಿ ಯುವ ಜನತೆ ಇದ್ರ ಬಗ್ಗೆ ಹೆಚ್ಚು ಜಾಗೃತರಾಗಬೇಕಾಗತ್ತೆ, ಇದ್ರ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ವ್ಯಸನ ಮುಕ್ತ ಸಮಾಜವನ್ನ ಮಾಡಬೇಕು ಅನ್ನೋದಾದ್ರೆ ಮೊದಲು ವ್ಯಸನ ಮುಕ್ತ ಮನಸ್ಸಾಗಬೇಕು. ಮನಸ್ಸು ವ್ಯಸನದಿಂದ ಮುಕ್ತ ಆದರೆ ಮಾತ್ರ
ಈ ಒಂದು ವ್ಯಸನ ಮುಕ್ತ ಸಮಾಜ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಅರಿವಿನ ಮೂಲಕ ಯುವಕರಲ್ಲಿ ಆ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಭವಿಷ್ಯ ಬದುಕನ್ನ ಕಳ್ಕೊಳ್ಳುವಂಥದ್ದನ್ನು ನಾವೆಲ್ಲ ಕಡಿಮೆ ಮಾಡಬೇಕಂದ್ರೆ ಎಲ್ಲಾ ಸಾರ್ವಜನಿಕರು ಕೂಡ ಸೇರಬೇಕು. ಆ ದೃಷ್ಟಿಯಿಂದ ಇದೊಂದು ಸಾಮಾಜಿಕ ಹೊಣೆಗಾರಿಕೆ ಅಂತ ಅರಿತು ನಾವೆಲ್ಲರೂ ಕೂಡ ಜಾಗೃತಿಯನ್ನ ಮೂಡಿಸುವ ಮೂಲಕ ಈ ಮಾದಕ ವಸ್ತುಗಳ ದುಶ್ಚಟಗಳಿಗೆ ಬಲಿಯಾಗ್ತಾ ಇರ್ತಕ್ಕಂಥ ಯುವ ಜನತೆಯನ್ನ ನಿಲ್ಲಿಸುವಂತ ಕೆಲಸದಲ್ಲಿ ಕೈ ಹಾಕೋಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ ಫಿಟ್ನೆಸ್ಗಾಗಿ ಓಟ ಅಂತ ಒಂದು ಇದೆ. ನಾವೆಲ್ಲರೂ ಕೂಡ ದೈಹಿಕವಾಗಿ ಸದೃಢರಾಗಿದ್ರೆ ಮಾನಸಿಕವಾಗಿ ಸದೃಢರಾಗುವ ಮೂಲಕ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಬೋದು. ಪೊಲೀಸ್ ಇಲಾಖೆಯಲ್ಲೂ ಕೂಡ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಇವತ್ತು ಸಮಾಜವನ್ನ ಸ್ವಾಸ್ಥ್ಯವನ್ನ ಮಾಡಬೇಕು, ಸಮಾಜವನ್ನ ರಕ್ಷಣೆ ಮಾಡಬೇಕು, ನಾಗರಿಕರ ರಕ್ಷಣೆ ಮಾಡಬೇಕಂದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಬಹಳಷ್ಟು ಮುಖ್ಯವಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಒಂದು ನೈತಿಕವಾದಂಥ ಶಕ್ತಿಯನ್ನು ನೀಡುವ ಮೂಲಕ ನಾವೆಲ್ಲರೂ ಕೊಡುಗೆಯನ್ನು ನೀಡೋಣ. ಇವತ್ತಿನ ಮ್ಯಾರಥಾನ್ಗೆ ಬಂದಿರುವಂಥ ಎಲ್ಲ ಏನು ಸ್ಪರ್ಧಾರ್ಥಿಗಳಿದ್ದೀರಾ, ಓಟ ಮಾಡಲಿಕ್ಕೆ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ಮಾತನಾಡಿ, ನಶೆಮುಕ್ತ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಮೆಗಾ ಮ್ಯಾರಥಾನ್ 26 ಜಾಗೃತಿಗಾಗಿ ಶಕ್ತಿಗಾಗಿ ನಶೆಮುಕ್ತ ಮಂಡ್ಯಕ್ಕಾಗಿ ಮ್ಯಾರಥಾನ್ ಓಟ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, ಸತ್ಯಸಾಯಿ ಶಾಲಾ ಮಕ್ಕಳು ಹಾಗೂ ಎಲ್ಲ ಕಡೆಯಿಂದ ಭಾಗವಹಿಸಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲರೂ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ಹಾಸ್ಯ ನಟರಾದ ನಟರಾಜ್, ಗಿಲ್ಲಿ ನಟ ಹಾಗೂ ಮಾತನಾಡಿ, ವ್ಯಸನಮುಕ್ತ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯವಾಗಿದ್ದು ದುಶ್ಚಟದಿಂದ ದೂರ ಇರುವುದು ಹೇಳಿದರು. ಸಖತ್ ಖುಷಿ ಮಂಡ್ಯಕ್ಕೆ 2ನೇ ಸಲ ಬರ್ತಿದ್ರು. ಈ ಥರ ಒಂದು ಪ್ರೋಗ್ರಾಮ್ಗೆ ಮೇಡಮ್ ಈ ಥರ ನಶೆ ಮುಕ್ತ ಕರ್ನಾಟಕ ಅಂತ ನಮ್ಮಂತ ಹುಡುಗರಿಗೆ ತುಂಬ ಏನು ಮಾಡಿಸ್ದಂಗೆ ಐತೆ ನಶೆ ಮುಕ್ತ ಕರ್ನಾಟಕ ಅಂತ. ಮ್ಯಾರಥಾನ್ ನನಗೂ ಓಡೋಕೆ ಆಸೆ, ನೆನ್ನೆನೇ ಓಡ್ಬಿಟ್ಟವ್ರಿ ನಾನು ನೈಟ್. ಅದಕ್ಕೆ ಈಗ ಬೆಳಿಗ್ಗೆ ಈಗ ಓಡೋಕ್ಕಾಗೋದಿಲ್ಲ. ನಾನೇ ಓಡಿ 10,000 ಪೇಜ್ ಗೆದ್ಕೊಬಿಡುವೆ. ನಾನು ಗೆದ್ಬಿಟ್ಟು ಆಮೇಲೆ ನೀವೆಲ್ಲ ಓಡೋಕ್ಕಾಗೋದಿಲ್ಲ, ನನ್ನೇ ಗೆಲ್ಲಿಸ್ಬಿಡ್ತೀರಿ ಅಂದ್ಬಿಟ್ಟು ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಗೆಲ್ಲಿಸ್ಬಿಟ್ಟಿದ್ದಾರೆ, ಇಲ್ಲೂ ಗೆಲ್ಲಿಸ್ಬಿಡ್ತೀರಿ ಅಂದ್ಬಿಟ್ಟು ಬೇಡ ಅಂತ ಎಲ್ಲರೂ ಒಳ್ಳೆ. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಹಾಗೂ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ವಿನಯ್ ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಪಾಂಡುಪುರ ಪಟ್ಟಣದ ಭವಿಷ್ಯತ್ ಪಬ್ಲಿಕ್ ಶಾಲೆಯಲ್ಲಿ ನಡೆಯುತ್ತಿರುವ ವಿಶ್ವ ವಿಜ್ಞಾನ ದಿನಾಚರಣೆಯ 2ನೇ ದಿನದ ಕಾರ್ಯಕ್ರಮಕ್ಕೆ ಖ್ಯಾತ ವಾಗ್ಮಿ, ಸಾಹಿತಿ ಹಾಗೂ ಪವಾಡ ಬಯಲು ತಜ್ಞರಾದ ಡಾಕ್ಟರ್ ಹುಲಿಕಲ್ ನಟರಾಜು ಮತ್ತು ಅವರ ದಂಪತಿ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ಶಾಲೆಯ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಮಾನಸ್ ಅವರು ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿ ವೇದಿಕೆಗೆ ಆಹ್ವಾನಿಸಿದ ಬಳಿಕ ಕಾರ್ಯಕ್ರಮದ ಆರಂಭದಲ್ಲಿ ವಿದ್ಯಾರ್ಥಿನಿ ತನ್ವಿತಾ ಭರತನಾಟ್ಯ ಪ್ರದರ್ಶನ ನೀಡಿ ಗಮನ ಸೆಳೆದರು. ನಂತರ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಹುಲಿಕಲ್ ನಟರಾಜು, ಮಕ್ಕಳನ್ನು ಕೇವಲ ಪರೀಕ್ಷೆ ಮತ್ತು ಅಂಕಗಳಿಗೆ ಶಾಲೆಗೆ ಕಳಿಸಬೇಡಿ, ಅವರ ಭವಿಷ್ಯ ರೂಪಿಸಲು ಶಾಲೆಗೆ ಕಳಿಸಿ ಅಂತ ಹೇಳಿದರು. ಮಕ್ಕಳು ಪ್ರಜ್ಞಾವಂತರಾಗಬೇಕು, ಶಿಕ್ಷಕರು ಮಕ್ಕಳ ಜೀವನ ರೂಪಿಸುವ ಶಿಲ್ಪಿಗಳಾಗಬೇಕು, ಮಕ್ಕಳಲ್ಲಿ ಪ್ರಶ್ನಿಸುವ ಮನೋಭಾವ ಬೆಳೆಸಬೇಕು ಅಂತ ಅವರು ಹೇಳಿದರು. ಹಾಗಾದ್ರೆ ಮಕ್ಕಳಿಗೆ ಏನು ಕೊಡಬೇಕು? 5 ಐ ಕೊಡಿ. 1 ಐ ಎಂಕ್ವೈರಿ ಮಾಡುವ ಕ್ಯಾರೆಕ್ಟರ್ ಕೊಡಿ, ಇನ್ವೆಸ್ಟಿಗೇಷನ್ ಮಾಡುವ ಕ್ಯಾರೆಕ್ಟರ್ ಕೊಡಿ, ಇನ್ವಾಲ್ವ್ಮೆಂಟ್ ಆಗುವ ಕ್ಯಾರೆಕ್ಟರ್ ಕೊಡಿ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡುವ ಕ್ಯಾರೆಕ್ಟರ್ ಕೊಡಿ. ನಿಮ್ಮ ಮಗು ಇನೋವೇಟಿವ್ ಆಗ್ತಾರೆ. ನಿಮ್ಮ ಮಗು ಈ ಭವಿಷ್ಯತ್ತಿನ ಕುಡಿಯಾಗತ್ತೆ. ನಿಮ್ಮ ಮಗುವಿಗೆ ಟೈಟ್ ಶೆಡ್ಯೂಲ್ ಕೊಡಿ, ಟೈಮ್ ಟೇಬಲ್ ಕೊಡಿ, ಪಾಸಿಟಿವ್ ಥಾಟ್ಸ್ ಕೊಡಿ. ಮಗುವಿನ ಮುಂದೆ ಗಲಾಟೆ ಮಾಡಬೇಡಿ, ಜಗಳಾಟ ಮಾಡಬೇಡಿ. ಮಗು ಅಬ್ಸರ್ವ್ ಮಾಡುತ್ತೆ. ಒಬ್ಬ ಗಂಡ ತಂದೆ ಅವನ ಹೆಂಡತಿಗೆ, ತಾಯಿಗೆ ಹೊಡಿತಾ ಇದ್ದಾಗ ಆ ಮಗು ಹೋಗಿ ಆ ಗಂಡನ ಅಂದ್ರೆ ಅಪ್ಪನ ತಾಯಿಗೆ ಹೊಡಿತಾ ಇರುತ್ತೆ. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಮೂಢನಂಬಿಕೆ ವಿರುದ್ಧ ಪವಾಡಗಳ ಬಯಲು ಪ್ರದರ್ಶನ ನಡೆಸಿ ಕರ್ಚಿಪ್ ಮಾಯವಾಗುವುದು, ಗಾಜಿನ ತುಡಿಯ ಮೇಲೆ ನಡೆಸುವುದು, ನಿಂಬೆಹಣ್ಣು ಸೇರಿದಂತೆ ಅನೇಕ ಪವಾಡಗಳನ್ನು ನಡೆಸಿದರು. ಪೇರೆಂಟ್ಸ್ ಬಂದಿಲ್ಲ, ಎಸ್, ಜನರಿಗೆ ಬೇಜಾರು ಮಾಡ್ಕೋಬೇಡ. ಜಂಪ್ ಕ್ಲಾಪ್ಸ್ ಹಾಕಿ ಜಂಪ್ ಮಾಡಮ್ಮ, ಅದ್ರ ಮೇಲೆ ಮಾಡು. ವೆರಿ ಗುಡ್, ಹಾಕಮ್ಮ. ಅದ್ರೊಳಗಡೆ ಗ್ಲಾಸ್ ಮೇಲೆ ಕುಣಿ. ವೆರಿ ಗುಡ್, ಹಾಕಿ ಕ್ಲಾಪ್ಸ್ ಅಲ್ಲ. ವೆರಿ ಗುಡ್, ಥ್ಯಾಂಕ್ ಯು. ಏನಾದ್ರು ನೋವು ಆಯ್ತಾ? ಬೈ ಕಡೆ ಚುಚ್ಕೊಳ್ತಾ ನೋಡು, ರಕ್ತ ಬರ್ತಾ ಇದೆಯಾ ನೋಡು, ನೋಡು. ಹಾಗಂತ ನೀವು ಹೋಗಿ ಮನೇಲಿ ಕುಣಿದ್ಬಿಟ್ಟಿರಲ್ಲ. ಪೇರೆಂಟ್ಸ್, ನೀವು ಹೋಗಿ ಕುಣಿಸ್ಬಿಟ್ಟಿರ ಆಮೇಲೆ. ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ. ಇದು ನ್ಯೂಟನ್ ಲಾ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಎಗೈನ್ ಸಿ ಯು, ಈ ನಮ್ಮ ಮೈಂಡು ಬೆರಳ ಮೇಲೆ ತೆಂಗಿನಕಾಯಿ ಮೇಲಿರುತ್ತೆ,
ಈ ಬೆರಳಿದೆಯಲ್ಲ, ಬೆರಳು ಸ್ವಲ್ಪ ಹಿಂದಕ್ಕೆ ಪಂಚಾಗುತ್ತೆ, ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ. ಒಂದ್ಸರಿ ಅದು ಹೊರ ಪ್ರಯೋಗ ಆದಾಗ ತನ್ನಷ್ಟಕ್ಕೆ ತಾನು ಚೇಂಜ್ ಆಗುತ್ತೆ. ಭೂಮಿ ಒಳಗಡೆ ನೀರಿದ್ರೆ ಸಿಗುತ್ತೆ. ನೀರು ನಂತರ ಮಾತನಾಡಿದ ಪ್ರಾಂಶುಪಾಲದ ಮನಸ, ಮಕ್ಕಳು ಕೇವಲ ಅಂಕಗಳಿಗಾಗಿ ಓದಬಾರದು, ವಿಧಿಯ ಜೊತೆಗೆ ವಿನಯ ಇರಬೇಕು ಅಂತ ಹೇಳಿದರು. ಪೂಜೆನೇ ಇಂಪಾರ್ಟೆಂಟ್ ಅವ್ರಿಗೆ. ಆಮೇಲೆ ಏನಪ್ಪಾ ಅಂದ್ರೆ ಅಂತ್ರ ಹಾಕ್ಸೋದೆಲ್ಲ ತಪ್ಪು, ಅದೆಲ್ಲ ಅದರಿಂದ ಏನು ಉಪಯೋಗ ಇಲ್ಲ. ನಾನು ಇವತ್ತಿನವರೆಗೂ ನನ್ನ ಮಕ್ಕಳಿಗೆ ಅಂತ್ರ ಎಲ್ಲ ನಾನು ಹಾಕ್ದವಳೇ ಅಲ್ಲ. ಯಾಕೆಂದ್ರೆ ಈ ಸೈನ್ಸ್ ತುಂಬಾ ಮುಂದುವರೆದಿದೆ. ಯಾವುದಕ್ಕೂ ಜಾಸ್ತಿ ಬೇರೆ ದೇವ್ರನ್ನ ನಂಬಿ, ಆದ್ರೆ ನಿಮ್ಮ ಮಗುಗಿಂತಲೂ ಯಾವುದೇ ದೊಡ್ಡದಲ್ಲ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಪ್ರತ್ಯಕ್ಷಕ್ಕೆ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ದೇವಿಕಾ ಉಲಿಕಲ್, ನಟರಾಜು, ಜಯಪ್ರಕಾಶ್, ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಕೇರಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಸೊಳ್ಳಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷ ಅವಧಿಯ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಕಾಂಗ್ರೆಸ್ ಪಕ್ಷ ಬೆಂಬಲಿತ 8 ಅಭ್ಯರ್ಥಿಗಳು ಮತ್ತು ಜೆಡಿಎಸ್ ಪಕ್ಷ ಬೆಂಬಲಿತ 8 ಅಭ್ಯರ್ಥಿಗಳು ಮತ್ತು ಪಕ್ಷೇತರ 1 ಅಭ್ಯರ್ಥಿ ಒಟ್ಟು 17 ಸದಸ್ಯರುಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಆದರೆ ಚುನಾವಣೆಯಲ್ಲಿ 6 ಸ್ಥಾನಗಳನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಯ ಸಾಧಿಸಿ ಅಧಿಕಾರ ಚುಕ್ಕಾಣಿ ಹಿಡಿಯಲು ಯಶಸ್ವಿಯಾದರು. 2 ಸ್ಥಾನಗಳನ್ನು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸಾಧಿಸಿದರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್ ಮಾತನಾಡಿ, ಕಳೆದ 40 ವರ್ಷಗಳಿಂದ ಸೊಳ್ಳಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆದಿಲ್ಲ. ಗ್ರಾಮಸ್ಥರು ಒಂದಾಗಿ ಅವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದರು. ಆದರೆ ಈ ಬಾರಿ ಚುನಾವಣೆ ನಡೆಸಬೇಕಾದ ಪರಿಸ್ಥಿತಿ ಎದುರಾಯಿತು. ಅದೇ ರೀತಿ ನಮ್ಮ 6 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅಲ್ಲದೆ 2 ಅಭ್ಯರ್ಥಿ ಬೆರಳೆಣಿಕೆ ಮತಗಳ ಅಂತರದಿಂದ ಸೋಲು ಕಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಘದ ಎಲ್ಲ ನಿರ್ದೇಶಕರನ್ನು ಒಗ್ಗೂಡಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ನೂತನ ನಿರ್ದೇಶಕರನ್ನು ಸನ್ಮಾನಿಸಿದರು. ಚುನಾವಣೆಗೆ ಶ್ರಮಿಸಿದ ಮುನ್ಮೂಲ್ ನಿರ್ದೇಶಕರಾದ ಡಾಲು ರವಿ ಮತ್ತು ಬಿ ಹರೀಶ್, ಕೆಪಿಸಿಸಿ ಸದಸ್ಯರ ಕಿಕ್ಕೇರಿ ಸುರೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಯರಾಮ್ ಮತ್ತು ಸಂಘದ ಷೇರುದಾರ ಸಹಕಾರ ಸಂಘದಿಂದ 6 ಸ್ಥಾನಗಳು ಗೆಲುವಿಗೆ ಕಾರಣವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸೊಳ್ಳಪುರ ಜಯರಾಮು, ಮಹೇಂದ್ರ, ಹರೀಶ್, ರಮೇಶ್, ನಾಗಣ್ಣ ಸೇರಿದಂತೆ ನೂತನ ಸದಸ್ಯರು ಹಾಜರಿದ್ದರು. ಹಾಲು ಉತ್ಪಾದಕರ ಸಂಘ ಸೊಳ್ಳಪುರಕ್ಕೆ ಚುನಾವಣೆ ಆಗಿರಲಿಲ್ಲ. ಹಾಗೆ ಇನಾನಿಮಸ್ ಆಗಿ ಮಾಡಿಕೊಂಡು ಚುನಾವಣೆ ಇಲ್ಲದೇ ಡೈರಿಗೆ ಯಾವುದೇ ಎಕ್ಸ್ಪೆಂಡಿಚರ್ ಇಲ್ಲದೇ ಕೆಲಸ ಮಾಡ್ಕೊಂಡು ಬಂದಿದ್ರು. ಇದು ಮೊದಲನೇ ಬಾರಿಗೆ ಚುನಾವಣೆ ನಡೆದಿದೆ. ಅಲ್ಲಿ SC ST ಮತ್ತು BCMA ಯಾರೂ ಇಲ್ಲದೆ ಇರೋದ್ರಿಂದ ಬರೀ 8 ಸ್ಥಾನಕ್ಕಷ್ಟೇ ಚುನಾವಣೆ ನಡೆದಿದೆ. 8 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಂತಿದ್ದವರು 6 ಜನ ಗೆದ್ದಿದ್ದಾರೆ, JDS 2 ಗೆದ್ದಿದ್ದಾರೆ. ನಮ್ಮವರು ಭಾಳ ಹತ್ತಿರದಲ್ಲಿ 2 ಕ್ಯಾಂಡಿಡೇಟ್ಸ್ ಓದಿದ್ದಾರೆ. ಸೊ ಚುನಾವಣೆ ಮುಗಿದ ನಂತರ ಡೈರಿ ಸೆಕ್ರೆಟರಿ ಅವರು ಮತ್ತು ಏನು ಪದಾಧಿಕಾರಿಗಳವರೇ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಉತ್ಪಾದಕರನ್ನ ಗೌರವಿಸ್ಕೊಂಡು ಅವ್ರಿಗೇನು ಸರ್ಕಾರದಿಂದ ಸವಲತ್ತುಗಳು, ಮನ್ಮೂಲ್ ನಿರ್ದೇಶಕರು ನಮ್ಮವರೇ 2 ಸಹಕಾರನೂ ಸಹ ಹರೀಶ್ ಅವರು ಮತ್ತು ಡಾಲ್ ರವಿ 2 ಸಹಕಾರನೂ ಈ ಚುನಾವಣೆಗಿದೆ. ನಾವೆಲ್ಲ ಒಟ್ಟಿಗೆ ಸೇರಿ ಚುನಾವಣೆ ಮಾಡೋದ್ರಿಂದ ನಮ್ಮ ಸೊಳ್ಳಪುರ ಎಲ್ಲ ಮುಖಂಡರುಗಳು ಎಲ್ಲ ಯುವಕರು ಎಲ್ಲ ಸೇರಿ ಹೋರಾಟ ಮಾಡಿ ಇವತ್ತು 6 ಜನ ಗೆಲ್ಲಿಸಿದ್ದಾರೆ. ಎಲ್ಲ ಸಂಘ ಸಂಸ್ಥೆ ಚೆನ್ನಾಗಿರ್ಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಇಟ್ಕೊಂಡು ಉತ್ಪಾದಕರನ್ನು ಗೌರವಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಆಶಿಸ್ತೀನಿ. ಮಂಡ್ಯದಲ್ಲಿ ವೈಭವದ ತ್ಯಾಗರಾಜ ಆರಾಧನೆ ಹಿನ್ನೆಲೆಯಲ್ಲಿ ಸಂಗೀತ ಸಂತ ಶ್ರೀ ತ್ಯಾಗರಾಜ ಸ್ವಾಮಿಗಳ 171ನೇ ವರ್ಷದ ಆರಾಧನೆ ಶ್ರದ್ಧಾಭಕ್ತಿಯಿಂದ ಯಶಸ್ವಿಯಾಗಿ ನಡೆಯಿತು. ಕೊಡಿಯಾಲ ಸಾಹುಕಾರರೆಂದೇ ಖ್ಯಾತವಾಗಿರುವ ಸಂಗೀತ ಆರಾಧಕರಾದ ಕಲಾವಿದ ದಾಸರಾಜುರವರ ಪುತ್ರ ಹರಿಪ್ರಸಾದ್ ಕುಟುಂಬದವರು ಸತತವಾಗಿ 60 ವರ್ಷಗಳಿಂದ ನಿರಂತರವಾಗಿ ತ್ಯಾಗರಾಜ ಜಯಂತಿಯನ್ನು ಅದಮ್ಯ ಉತ್ಸಾಹ ಹಾಗೂ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಬರ್ತಿದ್ದಾರೆ. ತ್ಯಾಗರಾಜರ ಭಾವಚಿತ್ರದ ಉತ್ಸವದಿಂದ ಆರಂಭವಾದ ಸಂಗೀತ ಸೇವೆ ಜಿಲ್ಲೆಯು ಹಾಗೂ ಪರ ಜಿಲ್ಲೆಗಳಾದ ಮೈಸೂರು, ಹಾಸನ, ದೂರದ ವಿಜಯವಾಡದ ಹಿರಿಯ ಕಿರಿಯ ಕಲಾವಿದರಿಂದ, ಗಾಯಕರಿಂದ, ವಾದ್ಯ ಕಲಾವಿದರಿಂದ ಆರಾಧನೆಗೆ ಹೆಚ್ಚಿನ ಸೊಬಗು ಬಂತು. ಕೊನೆಯಾಲದಲ್ಲಿ ವಿದ್ವಾನ್ ಕೃಷ್ಣಮೂರ್ತಿ ತಂಡದ ನಾಗಾಸ್ವರ, ದೂರದ ವಿಜಯವಾಡ ರವಿ ತೇಜಸ್ ರವರ ಸ್ಯಾಕ್ಸೋಫೋನ್ ವಾದನ ಗಮನ ಸೆಳೆಯಿತು. ಹಿರಿಯ ಗಾಯಕರುಗಳಾದ ಕರ್ನಾಟಕದ ಕಲಾಶ್ರೀ ವಿದ್ಯಾಶಂಕರ್ ಶ್ರೇಷ್ಠ ಗಾಯನ ಎಲ್ಲರಲ್ಲಿ ರೋಮಾಂಚನಗೊಳಿಸಿದರೆ, ವಿದ್ವಾನ್ ಸತೀಶ್ ಕುಮಾರ್, ಯುವ ಪ್ರತಿಭೆ ಗಾಯಕರುಗಳಾದ ಅನಿರುದ್ಧ್ ಭಟ್, ಸುಹಾಸ್ ಕೌಶಿಕ್, ಲಕ್ಷ್ಮಿ, ರಾಧಿಕಾರಾವ್ ನಾಯ್ಡು, ಸೌಮ್ಯ ಪ್ರಸಾದ್, ಪ್ರಾರ್ಥನಾ, ದ್ವಂದ್ವ ಗಾಯನ,
ವಿದುಷಿ ಶಾರದಾ ನಿಂಗೇಗೌಡ ಗಾಯನ, ಕಿರಿಯ ಕಲಾವಿದರಿಂದ ಗಾಯನ ರಂಜಿಸಿತು. ಬಾಲ ಪ್ರತಿಭೆ ನಿಹಾಂತ್ ತಬಲವಾದನ, ಕುಮಾರಿ ಆದ್ಯ ಭರತನಾಟ್ಯ ಗಮನ ಸೆಳೆಯಿತು. ಮಾನಸಿಕ ಒತ್ತಡವನ್ನು ನಿಯಂತ್ರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪ್ರಾಣಿಕ್ ಹೀಲಿಂಗ್ ಥೆರಪಿ ಚಿಕಿತ್ಸಾ ಪದ್ಧತಿಯು ವರದಾನವಾಗಿದೆ ಎಂದು ನಾಡಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಿಯದರ್ಶಿನಿ ಹೇಳಿದರು. ಕೇರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಗೊರವಿ ಗ್ರಾಮದ ಪ್ರಾಥಮಿಕ ಶಾಲಾವರಣದಲ್ಲಿ ಬೆಂಗಳೂರಿನ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಒತ್ತಡದ ಜೀವನದಲ್ಲಿ ಮಕ್ಕಳು, ಯುವಜನರು ಸೇರಿದಂತೆ ಮಧ್ಯ ವಯಸ್ಕರು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಪೌಷ್ಟಿಕತೆ ಹಾಗೂ ಸತ್ವವಿಲ್ಲದ ಆಹಾರ ಪದ್ಧತಿಯಿಂದ ರಕ್ತದೊತ್ತಡ ಹಾಗೂ ಸಕ್ಕರೆ ಕಾಯಿಲೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ಪ್ರಾಣ ಚಿಕಿತ್ಸೆಯ ಚಮತ್ಕಾರಿ ಹೀಲಿಂಗ್ ವೈದ್ಯಕೀಯ ಶಿಬಿರ ಒತ್ತಡಗಳ ಮುಕ್ತಿಗೆ ಶೀಘ್ರ ಗುಣಮುಖರಾಗಲು ವರದಾನವಾಗಿದೆ ಅಂತ ಹೇಳಿದರು. ಡಾಕ್ಟರ್ ಪ್ರಿಯದರ್ಶಿನಿ ಗ್ರಾಮೀಣ ಪ್ರದೇಶದ ಜನರು ಪೌಷ್ಟಿಕಾಂಶಗಳಿಂದ ಕೂಡಿರುವ ಆಹಾರ ಪದಾರ್ಥಗಳು ಹಾಗೂ ಶುದ್ಧವಾದ ಕುಡಿಯುವ ನೀರನ್ನು ಬಳಸುವ ಜೊತೆಗೆ ಬಯಲು ಮಲವಿಸರ್ಜನೆ ಕಾರ್ಯಕ್ರಮ ತಪ್ಪಿಸಿ ತಮ್ಮ ಮನೆಗಳಲ್ಲಿಯೇ ಶೌಚಾಲಯ ನಿರ್ಮಿಸಿಕೊಳ್ಳುವಂತೆ ಸಲಹೆ ನೀಡಿದರು. ನಾವು ಎಕ್ಸೆಲ್ ಎನರ್ಜಿ ಹೀಲಿಂಗ್ ಮತ್ತು ಮೆಡಿಟೇಷನ್ ಸೆಂಟರ್, ಪ್ರಾಣಿಕ್ ಹೀಲಿಂಗ್ ಸೆಂಟರ್ ವತಿಯಿಂದ ಉಚಿತ ಪ್ರಾಣಿಕ್ ಹೀಲಿಂಗ್ ಪ್ರಾಣ ಚೈತನ್ಯ ಚಿಕಿತ್ಸಾ ಶಿಬಿರ ಮತ್ತು ಮೆಡಿಕಲ್ ಕ್ಯಾಂಪ್, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಇಂಟಿಗ್ರೇಟೆಡ್ ಹೀಲಿಂಗ್ ಅಂತ ಹೇಳಿ ಇವತ್ತೊಂದು ಮಾದರಿಯಾಗಿ ಶುರು ಮಾಡೋಣ. ಗ್ರಾಮಗಳಿಗೆ ಇದೊಂದು ಪ್ರಕಾರ ಆಯಾಮ ತಲುಪಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಜನರು ಅದೇ ರೀತಿಯಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಪ್ರಾಣಿಕ್ ಹೀಲಿಂಗ್ ಪ್ರಾಣ ಚೈತನ್ಯ ಚಿಕಿತ್ಸೆ ಅಂದರೆ ಏನು ಅಂತ ಒಂದು ಅನುಭವನ ಅವ್ರು ಮಾಡ್ಕೋತಾ ಇದ್ದಾರೆ, ಬಂದು ಭಾಗವಹಿಸಿದ್ದಾರೆ. ಅದರಲ್ಲಿ ಅವರು ಎಷ್ಟು ಶೀಘ್ರವಾಗಿ ಉಪಶಮನವನ್ನು ಕಂಡುಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಜನ ಸಹಿತ ಅದನ್ನು ಅನುಭವಿಸಿ ಮಾತಾಡ್ತಾ ಇದ್ದಾರೆ. ಇದೇ ರೀತಿ ಪ್ರಕಾರ ಎಲ್ಲ ಗ್ರಾಮಗಳಿಗೂ ತಲುಪಲಿ. ಆ ಗ್ರಾಮಗಳಲ್ಲಿನ ಲೋಕಲ್ ಜನಗಳು, ಇಂಟ್ರೆಸ್ಟ್ ಇರೋರು ಇದನ್ನು ಕಲ್ತ್ಕೊಂಡು ಅದೇ ಲೋಕಲ್ ಜನಗಳಿಗೆ ಹೆಲ್ಪ್ ಆಗೋ ಥರ ಉಪಯೋಗಿಸ್ಕೊಂಡು ಅದನ್ನು ಮುನ್ನಡೆಸ್ಕೊಳ್ತಾ ಹೋಗಬೇಕು ಅನ್ನೋದೇ ನಮ್ಮ ಸದುದ್ದೇಶ. ಈ ಪ್ರಕಾರ ಎಲ್ಲ ಕಡೆ ತಲುಪುವಲ್ಲಿ ಈ ಜನಗಳು ನಾಂದಿ ಆಡ್ತಾರೆ ಅನ್ನೋದೇ ನಮ್ಮ ಒಂದು ಗುರಿ, ಅದೊಂದು ಆಶಯ. ಇದನ್ನೆಲ್ಲ ನೆರವೇರಿಸ್ತಾರೆ ಅಂತ ನಮ್ಮದೊಂದು ಆಶಯನ ಈಡೇರಿಸ್ತಾರೆ ಅನ್ನೋ ಒಂದು ಆಸೆಯಿಂದ ಇದನ್ನು ಏರ್ಪಡಿಸಿದ್ದೀವಿ. ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗೊರವಿ ಮಂಜುನಾಥ್ ಮಾತನಾಡಿ, ಬೆಂಗಳೂರಿನ ಮಲ್ಲೇಶ್ವರಂನ ಹೆಸರಾಂತ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ 50ಕ್ಕೂ ಹೆಚ್ಚಿನ ತಜ್ಞರ ತಂಡ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವ ಗೊರವೆ ಗ್ರಾಮಕ್ಕೆ ಆಗಮಿಸಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಅವರು ಹೇಳಿದರು. ಗೊರವಿ ಶಾಲಾವರಣದಲ್ಲಿ ಶ್ರೀ ನಾರಾಯಣ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಯ ವತಿಯಿಂದ ಡಾಕ್ಟರ್ ಪ್ರಿಯದರ್ಶಿನಿ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಗೊರವಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದು ಹೀಲಿಂಗ್ ಮತ್ತು ಇನ್ನಿತರ ವೈದ್ಯಕೀಯ ಸೇವೆಗಳ ಸೌಲಭ್ಯಗಳನ್ನು ಪಡ್ಕೊತಾ ಇದ್ದಾರೆ. ಇದು ಎಲ್ಲ ನಮ್ಮ ಸುತ್ತಮುತ್ತಲ ಜನಕ್ಕೆ ಅನುಕೂಲ ಆಗಿದೆ. ಈ ರೀತಿ ಒಂದು ಶಿಬಿರಗಳು ನಡೆದರೆ ನಮ್ಮ ಜನರ ಆರೋಗ್ಯ ಉತ್ತಮವಾಗುತ್ತೆ. ಅದೇ ರೀತಿ ನಮ್ಮ ಮಕ್ಕಳ ಶಿಬಿರವನ್ನು ಏರ್ಪಡಿಸಿದರು. ಮಕ್ಕಳಿಗೂ ಕೂಡ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಗೊರವಿ ಗ್ರಾಮದ ಪರವಾಗಿ ಹಾಗೂ ನಮ್ಮ ಶಾಲಾ ವತಿಯಿಂದ, ನಮ್ಮ ಸುತ್ತಮುತ್ತಲಿನ ಗ್ರಾಮದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಮಂಜೇಗೌಡ, ಪುಷ್ಪಾವತಿ, ಗೀತಾ, ಪ್ರೇಮ, ಶ್ರೀಲಕ್ಷ್ಮಿ, ಮಂಜುಳಾ, ಬೋರೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಳವಳ್ಳಿಯವರ ವತಿಯಿಂದ ಮಾರ್ಚ್ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ರೈತರಿಗೆ ಒಂದು ದಿನದ ಕೃಷಿ ಕಾರ್ಯಾಗಾರ ಹಮ್ಮಿಕೊಂಡಿರುವುದಾಗಿ ಕೃಷಿಕರ ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಡಗಲಿ ರಾಸಾಯನಿಕ ಗೊಬ್ಬರ, ಅಮೃತವಾಗಲಿ ಕೊಟ್ಟಿಗೆ ಗೊಬ್ಬರ ಎಂಬ ಘೋಷವಾಕ್ಯದೊಂದಿಗೆ ಸಾವಯವ ಕೃಷಿ ಮತ್ತು ಸಾಂಪ್ರದಾಯಿಕ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸಣ್ಣ ಪರಿವರ್ತನೆ ಉಂಟು ಮಾಡಲು ಹಾಗೂ ದೇಶಿ ತಳಿ ಸಂರಕ್ಷಿಸಲು ರೈತರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಇದರ ಜೊತೆಗೆ ಭೂಮಿಯ ಫಲವತ್ತತೆ ಹೆಚ್ಚಿಸಲು ನಿಮ್ಮೆಲ್ಲರ ನಡೆ ಸಾಂಪ್ರದಾಯಿಕ ಕೃಷಿ ಕಡೆಯನ್ನುತ್ತಾ ಮನೆಗೊಂದು ಹಳ್ಳಿಕಾರ ಹಸು, ಊರಿಗೊಂದು ಹಳ್ಳಿಕಾರ ಹೋರಿ ಎಂಬ ಸಂಕಲ್ಪದಿಂದ ಜಿಲ್ಲೆಯನ್ನು ರಾಸಾಯನಿಕ ಮುಕ್ತ ಜಿಲ್ಲೆಯಾಗಿಸಲು ಕಾರ್ಯಾಗಾರ ಹಮ್ಮಿಕೊಂಡಿರುವುದು 1500ಕ್ಕೂ ಹೆಚ್ಚು ರೈತರು ಭಾಗವಹಿಸುತ್ತಿದ್ದಾರೆ ಅಂತ ಹೇಳಿದರು. ಕೃಷಿ ಬೆಲೆ ಆಯೋಗದ ನಿವೃತ್ತ ಅಧಿಕಾರಿ ಅಶೋಕ ದಳವಾಯಿ ಹಾಗೂ ಭಾರತ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಇಲಾಖೆ ನಿರ್ದೇಶಕಿ ರಾಜೇಶ್ವರಿ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆ ಅತಿಯಾದ ರಾಸಾಯನಿಕ ಬಳಕೆಯಿಂದ ಭೂಮಿ ಹಾಳಾಗ್ತಾಯಿದೆ. ಮಂಡ್ಯ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಆರ್ಥಿಕವಾಗಿ ಸ್ಥಿತಿವಂತರಾಗ್ತಾಯಿಲ್ಲ. ಅನ್ನೋ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ವಿ. ಈಗ ನಾವೊಂದು ಬೃಹತ್ ಸಭೆಯನ್ನು ಮಾಡಿ
ಮಂಡ್ಯ ಜಿಲ್ಲೆಯನ್ನೇ ರಾಸಾಯನಿಕ ಮುಕ್ತ ಮಾಡಿ ಸಂಪೂರ್ಣ ಸಾವಯವಕ್ಕೆ ಒತ್ತು ಕೊಡಬೇಕು, ಸಾಂಪ್ರದಾಯಿಕ ಕೃಷಿಗೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಮಾರ್ಚ್ 6ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನದಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾದ ಕಾರ್ಯಕ್ರಮ, ಮಂಡ್ಯ ಜಿಲ್ಲೆಯನ್ನು ಪರಿವರ್ತನೆ ಮಾಡುವಂಥ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ಅಡಗಲಿ ರಾಸಾಯನಿಕ ಗೊಬ್ಬರ, ಅಮೃತವಾಗಲಿ ಕೊಟ್ಟಿಗೆ ಗೊಬ್ಬರ ಎಂಬ ಘೋಷವಾಕ್ಯದೊಂದಿಗೆ ಹೊರಟಿದ್ದೀವಿ. ಸಾವಯವ ಕೃಷಿಗೆ ಒತ್ತು ಕೊಡಬೇಕಾದ್ರೆ ನಮ್ಮ ದೇಶಿ ತಳಿನ ಉಳಿಸ್ಬೇಕು ಅನ್ನೋಕ್ಕೋಸ್ಕರ ಊರಿಗೊಂದು ಮನೆಗೊಂದು ಹಳ್ಳಿಕಾರಸು ಊರಿಗೊಂದು ಹಳ್ಳಿಕಾರ ಓರಿ ಎಂಬ ಸದುದ್ದೇಶದಿಂದ ಪರಿವರ್ತನೆ ಮಾಡಿಕೊಟ್ಟಿದ್ದೀವಿ. ಆದಷ್ಟು ರಾಸಾಯನಿಕ ಬಿಟ್ಟು ನಾವು ರೈತರು ಬೆಳಿಬೇಕು, ಜೊತೆಗೆ ರೈತ ಅವನೇ ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಆದಿಚುಂಚನಗಿರಿಯ ಪೀಠಾಧ್ಯಕ್ಷರಂಥ ಶ್ರೀ 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 ನಿರ್ಮಲಾನಂದನ ಸ್ವಾಮೀಜಿಗಳು ಬಂದು ಅವರು ಬರ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ದೇಶದಲ್ಲೇ ನಮ್ಮ ದೇಶಿ ಕೃಷಿ ಪದ್ಧತಿ ಉಳಿಸ್ಬೇಕು, ಸಾಂಪ್ರದಾಯಿಕ ಕೃಷಿ ಪದ್ಧತಿ ಉಳಿಸ್ಬೇಕು, ದೇಶಿ ತಳಿ ಉಳಿಸ್ಬೇಕು ಅಂತ ಒಟ್ಟಿರ್ತಕ್ಕಂಥ ಮಹಾಸಂತ ಕಾಡು ಸಿದ್ದೇಶ್ವರ ಸ್ವಾಮೀಜಿಗಳು ಬರ್ತಾಯಿದ್ದಾರೆ. ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳಾಗಿ ಜನಮನ್ನಣೆ ಪಡೆದಂಥ ಈಗ ಕೆಂಗೇರಿ ಪೀಠಾಧ್ಯಕ್ಷರಂಥ ಶ್ರೀ 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 ನಿಶ್ಚಲಾನಂದ ಸ್ವಾಮೀಜಿಗಳು ಬರ್ತಾಯಿದ್ದಾರೆ. ಹಾಗೆಯೇ ಕೃಷಿಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಕೃಷಿಯ ಜೀವಾಳ ಮಾಡಿಕೊಂಡು ಇವತ್ತು ನಿವೃತ್ತಿಯಾದರೂ ಸರ್ಕಾರ ವಿಶೇಷವಾಗಿ ಅವರನ್ನು ಗೌರವಿಸಿರೋದ್ರಿಂದ ಕೃಷಿಗೆ ಆದ್ಯತೆ ಕೊಡ್ತಿರ್ತಕ್ಕಂಥ ಕೃಷಿ ಬೆಲೆದ ಆಯೋಗದ ಅಧ್ಯಕ್ಷರಾದಂಥ ಅಶೋಕ್ ದಳವಾಯಿ ಸರ್ ಬರ್ತಾಯಿದ್ದಾರೆ. ಗೋಷ್ಠಿಯಲ್ಲಿ ಚಿಕ್ಕಣ್ಣ, ಶಿವಕುಮಾರ್, ಸುವರ್ಣ, ಅಪ್ಪಾಜಿ, ಕೆಂಪರಾಜು, ದಿನೇಶ್ ಇದ್ದರು.